ಸಾಧಾರಣ ಕಾಲದ 19ನೆಯ ಭಾನುವಾರ. ಮೊದಲನೆಯ ವಾಚನ ಅರಸರುಗಳ ಮೊದಲನೆಯ ಗ್ರಂಥದಿಂದ ವಾಚನ. ಎಲಿಯನು ಪ್ರಮಾಣ ಮಾಡಿ ದೇವಗಿರಿಯಾದ ಓರೇಬನ್ನು ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳಿದುಕೊಂಡನು. ಆಗ, ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಸರ್ವೇಶ್ವರನ ಮುಂದೆ ನಿಲ್ಲು ಎಂದು ವಾಣಿಯಾಯಿತು. ಆಹಾ, ಸರ್ವೇಶ್ವರ ಅಲ್ಲೇ ಹಾದು ಹೋದರು. ಅವರ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತ ದೊಡ್ಡ ಬಿರುಗಾಳಿ ಬೀಸಿತು. ಸರ್ವೇಶ್ವರ ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪ ಉಂಟಾಯಿತು. ಅದರಲ್ಲೂ ಅವರಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲು ಉಂಟಾಯಿತು. ಅದರಲ್ಲಿಯೂ ಸರ್ವೇಶ್ವರ ಇರಲಿಲ್ಲ. ಕಡೆಗೊಂದು ಮೇಲು ಧ್ವನಿ. ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮುಖವನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ತೋರಿಸೆ ಮಗೆ ಹೇ ಪ್ರಭು ಕರುಣೆಯನ್ನು, ಅನುಗ್ರಹಿಸು ನೀನೆ ಮಗೆ ರಕ್ಷಣೆಯನ್ನು. ತೋರಿಸೆ ಮಗೆ ಹೇ ಪ್ರಭು ಕರುಣೆಯನ್ನು, ಅನುಗ್ರಹಿಸು ನೀನೆ ಮಗೆ ರಕ್ಷಣೆಯನ್ನು. ನಾ ಕೇಳುತ್ತಿರುವೆನು ಪ್ರಭು ಹೇಳುವುದನ್ನು, ತನ್ನ ಜನರಿಗಾತ ನುಡಿಯುವುದು ಶಾಂತಿಯನು. ಇನ್ನಾದರೂ ತೊರೆಯೋಣ ಮೂರ್ಖತೆಯನು. ಭಯಭಕ್ತಿಯುಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಇದರಿಂದಾತನ ಮಹಿಮೆ ನಾಡಿನಲ್ಲಿರುವುದು ನಿರುತ. ತೋರಿಸೆ ಮಗೆ ಹೇ ಪ್ರಭು ಕರುಣೆಯನ್ನು, ಅನುಗ್ರಹಿಸು ನೀನೆ ಮಗೆ ರಕ್ಷಣೆಯನ್ನು. ಪ್ರೀತಿಯು ಸತ್ಯವು ಒಂದನ್ನೊಂದು ಕೂಡಿರುವುವು, ನೀತಿಯು ಶಾಂತಿಯು ಒಂದನ್ನೊಂದು ಚುಂಬಿಸುವುವು. ಸತ್ಯತೆಯು ಹುಟ್ಟುವುದು ಭೂಮಿಯಿಂದ, ನೀತಿಯು ದೃಷ್ಟಿಸುವುದು ಗಗನದಿಂದ. ತೋರಿಸೆ ಮಗೆ ಹೇ ಪ್ರಭು ಕರುಣೆಯನ್ನು, ಅನುಗ್ರಹಿಸು ನೀನೆ ಮಗೆ ರಕ್ಷಣೆಯನ್ನು. ಎರಡನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನನ್ನ ಜನರಾದ ಯೆಹೂದ್ಯರ ವಿಷಯವಾಗಿ ನನಗೆ ಅತೀವ ದುಃಖವು ನಿರಂತರ ಮನೋವೇದನೆಯು ಉಂಟಾಗುತ್ತಿದೆ. ಇದು ಸುಳ್ಳಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಸತ್ಯವಾಗಿಯೇ ಹೇಳುತ್ತಿದ್ದೇನೆ. ಪವಿತ್ರಾತ್ಮಧೀನವಾಗಿರುವ ನನ್ನ ಮನಸ್ಸೇ ಇದಕ್ಕೆ ಸಾಕ್ಷಿಯಾಗಿದೆ. ಸ್ವದೇಶೀಯರು ರಕ್ತ ಸಂಬಂಧಿಕರು ಆದ ನನ್ನ ಸಹೋದರರ ಪರವಾಗಿ ನಾನು ಕ್ರಿಸ್ತ ಯೇಸುವಿನಿಂದ ಬಹಿಷ್ಕೃತನಾಗಿ ಶಾಪಗ್ರಸ್ತನಾಗಲು ಸಹ ಸಿದ್ಧನಿದ್ದೇನೆ. ಅವರೇ ಇಸ್ರಾಯೇಲರು. ದೇವರೇ ಇವರನ್ನು ಮಕ್ಕಳನ್ನಾಗಿ ಆರಿಸಿಕೊಂಡರು.
ಇವರಿಗೆ ತಮ್ಮ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಇವರೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡರು. ಇವರಿಗೆ ಧರ್ಮಶಾಸ್ತ್ರವನ್ನು, ಸಮಾರಾಧನೆಯನ್ನು, ವಾಗ್ದಾನಗಳನ್ನು ಪಾಲಿಸಿದರು. ಅಬ್ರಹಾಂ, ಈಸಾಕ್ ಮತ್ತು ಯಾಕೋಬ ಎಂಬ ಪಿತಾಮಹರು ಸಹ ಇವರಿಗೆ ಸೇರಿದವರೇ. ಶಾರೀರಿಕವಾಗಿ ಕ್ರಿಸ್ತ ಯೇಸುವು ಇವರ ವಂಶದಲ್ಲಿ ಹುಟ್ಟಿದವರೇ. ಸಕಲ ಕೋಡೆಯರಾದ ದೇವರಿಗೆ ನಿರಂತರ ಸ್ತುತಿ ಸ್ತೋತ್ರ ಸಲ್ಲಲಿ. ಆಮೆನ್. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಕ್ರಿಸ್ತರ ದೇವರು ನಿಮ್ಮ ಮನೋನೇತ್ರಗಳನ್ನು ತೆರೆಯಲಿ. ಅವರು ಕರೆದಿರುವ ಜನರಿಗೆ ಲಭಿಸುವ ಭರವಸೆಯ ಭಾಗ್ಯ ಎಂಥದೆಂದು ನೀವು ಅರಿತುಕೊಳ್ಳಬೇಕು. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಾವು ಜನರ ಗುಂಪನ್ನು ಕಳಿಸಿ ಬಿಡುವಷ್ಟರಲ್ಲಿ ಶಿಷ್ಯರು ದೋಣಿ ಹತ್ತಿ ತಮಗಿಂತ ಮುಂದಾಗಿ ಸರೋವರದ ಆಚೆಯ ದಡಕ್ಕೆ ಹೋಗಬೇಕೆಂದು ಆಜ್ಞಾಪಿಸಿದರು. ಜನರನ್ನು ಬೀಳ್ಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತು. ಎದುರು ಗಾಳಿ ಬೀಸಿ ಅದು ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತು. ಆಗ ರಾತ್ರಿಯ ಕಡೇ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು. ದಿಗಿಲುಗೊಂಡು ಭೂತ, ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಆಗ ಪೇತ್ರನು, ಸ್ವಾಮಿ, ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ನಿಮ್ಮ ಬಳಿಗೆ ಬರುವಂತೆ ಆಜ್ಞಾಪಿಸಿ ಎಂದರು. ಯೇಸು ಬಾ ಎಂದು ಕರೆಯಲು ಪೇತ್ರನು ದೋಣಿಯನ್ನು ಬಿಟ್ಟು ನೀರಿನ ಮೇಲೆ ನಡೆಯುತ್ತಾ ಯೇಸುವಿನತ್ತ ಬಂದನು. ಆದರೆ ಬಲವಾದ ಗಾಳಿ ಬೀಸುತ್ತಿರುವುದನ್ನು ಕಂಡು ಹೆದರಿದನು. ಹಾಗೆಯೇ ಮುಳುಗಿ ಹೋಗಲಾರಂಭಿಸಿದನು. ಆಗ ಸ್ವಾಮಿ, ಕಾಪಾಡಿ, ಕಾಪಾಡಿ ಎಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದುಕೊಂಡು, ಅಲ್ಪ ವಿಶ್ವಾಸಿಯೇ, ಏಕೆ ಸಂದೇಹಪಟ್ಟೆ ಎಂದರು. ಅನಂತರ ಅವರಿಬ್ಬರು ದೋಣಿಯನ್ನು ಹತ್ತಿದರು. ಕೂಡಲೇ ಗಾಳಿ ನಿಂತು ಹೋಯಿತು. ದೋಣಿಯಲ್ಲಿದ್ದವರು, ನೀವು ನಿಜವಾಗಿಯೂ ದೇವರ ಪುತ್ರ ಎಂದು ಹೇಳಿ ಯೇಸುವನ್ನು ಆರಾಧಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನನ್ನ ತಂದೆ, ನನ್ನ ದೇವ, ಪರಿಶುದ್ಧನೇ ನನ್ನ యేసయ్య. ನನ್ನ ತಂದೆ, ನನ್ನ ದೇವ, ಪರಿಶುದ್ಧನೇ ನನ್ನ యేసయ్య. ನನ್ನನ್ನು ಎಷ್ಟೋ ಪ್ರೀತಿಸಿದೆಯಾ, ನನ್ನ ಮೇಲೆ ಅಪಾರ ಕೃಪೆ ತೋರಿದೆಯಾ. ನನ್ನನ್ನು ಎಷ್ಟೋ ಪ್ರೀತಿಸಿದೆಯಾ, ನನ್ನ ಮೇಲೆ ಅಪಾರ ಕೃಪೆ ತೋರಿದೆಯಾ. ಪರಿಶುದ್ಧನೇ ನನ್ನ యేసయ్య, ನಿನಗೆ ಸ್ತುತಿಯಾರಾಧನೆ. ಪರಿಶುದ್ಧನೇ ನನ್ನ యేసయ్య, ನಿನಗೆ ಸ್ತುತಿಯಾರಾಧನೆ. ನನ್ನ ಕಷ್ಟ ಕಾಲದಲ್ಲಿ ಆದರಿಸಿ ಬಿಡಿಸಿದ ನನ್ನ ತಂದೆಯೇ
ನಿನಗೆ ಸ್ತೋತ್ರಗಳು. ನನ್ನ ಕಷ್ಟ ಕಾಲದಲ್ಲಿ ಆದರಿಸಿ ಬಿಡಿಸಿದ ನನ್ನ ತಂದೆಯೇ ನಿನಗೆ ಸ್ತೋತ್ರಗಳು. ಪರಿಶುದ್ಧನೇ ನನ್ನ యేసయ్య ನಿನಗೆ ಸ್ತುತಿಯಾರಾಧನೆ. ಪರಿಶುದ್ಧನೇ ನನ್ನ యేసయ్య ನಿನಗೆ ಸ್ತುತಿಯಾರಾಧನೆ. ನನ್ನ ಮಾರ್ಗದಲ್ಲಿ ಬಲಪಡಿಸಿ ನಡೆಸಿದ ನನ್ನ ತಂದೆಯೇ ನಿನಗೆ ಸ್ತೋತ್ರಗಳು. ನನ್ನ ಮಾರ್ಗದಲ್ಲಿ ಬಲಪಡಿಸಿ ನಡೆಸಿದ ನನ್ನ ತಂದೆಯೇ ನಿನಗೆ ಸ್ತೋತ್ರಗಳು. ಪರಿಶುದ್ಧನೇ ನನ್ನ యేసయ్య ನಿನಗೆ ಸ್ತುತಿಯಾರಾಧನೆ. ಪರಿಶುದ್ಧನೇ ನನ್ನ యేసయ్య ನಿನಗೆ ಸ್ತುತಿಯಾರಾಧನೆ. ನನ್ನ ತಂದೆಯಾದ యేసయ్య ನಿನ್ನ ಕೃಪೆಯಿಂದ ನನ್ನನ್ನು ಬದುಕಿಸಿದ ನನ್ನ ತಂದೆಯೇ ನಿನಗೆ ಸ್ತೋತ್ರಗಳು. ನನ್ನ ತಂದೆಯಾದ యేసయ్య ನಿನ್ನ ಕೃಪೆಯಿಂದ ನನ್ನನ್ನು ಬದುಕಿಸಿದ ನನ್ನ ತಂದೆಯೇ ನಿನಗೆ ಸ್ತೋತ್ರಗಳು. ಪರಿಶುದ್ಧನೇ ನನ್ನ యేసయ్య ನಿನಗೆ ಸ್ತುತಿಯಾರಾಧನೆ. ಪರಿಶುದ್ಧನೇ ನನ್ನ యేసయ్య ನಿನಗೆ ಸ್ತುತಿಯಾರಾಧನೆ. ಪ್ರೀತಿಯ ವರ್ಣಿಸಲು ಪದಗಳೇ ಸಾಲದು. ಏನನ್ನು ಹಾಡಲಿ ಪ್ರಭುವೇ, ನಿನ್ನ ಕೃಪೆಯಲ್ಲಿ ತೇಲಲು ಈ ಜೀವ ಸಾಲದು. ಏನನ್ನು ಬರೆಯಲಿ ಪ್ರಭುವೇ, ನಿನ್ನ ಪ್ರೀತಿಯ ವರ್ಣಿಸಲು ಪದಗಳೇ ಸಾಲದು. ಏನನ್ನು ಹಾಡಲಿ ಪ್ರಭುವೇ, ನಿನ್ನ ಕೃಪೆಯಲ್ಲಿ ತೇಲಲು ಈ ಜೀವ ಸಾಲದು. ಯೇಸುವೇ ನಿನ್ನ ಪ್ರೀತಿಯೇ ನನ್ನ ಹಾಡು, ಕ್ರಿಸ್ತನೇ ನಿನ್ನ ನಾಮವೇ ನನ್ನ ಜೀವ, ನನ್ನ ಜೀವ.
ವರ್ಣಿಸಲಾಗದ ನಿನ್ನಯ ಕಾಂತಿ ನನ್ನ ಬಾಳಿಗೆ ನೀಡಿದೆ ಸ್ಫೂರ್ತಿ. ನನ್ನ ಬಾಳಿಗೆ ನೀಡಿದೆ ಸ್ಫೂರ್ತಿ. ಏನನ್ನು ಬರೆಯಲಿ ಪ್ರಭುವೇ, ನಿನ್ನ ಪ್ರೀತಿಯ ವರ್ಣಿಸಲು ಪದಗಳೇ ಸಾಲದು. ಏನನ್ನು ಹಾಡಲಿ ಪ್ರಭುವೇ, ನಿನ್ನ ಕೃಪೆಯಲ್ಲಿ ತೇಲಲು ಈ ಜೀವ ಸಾಲದು. ಗಾಯಗೊಂಡ ಈ ಮನಕ್ಕೆ ವಾಕ್ಯದಿ ಸಾಂತ್ವನ ನೀಡಿಹೆ. ಪಾಪದ ಕಡಲಲ್ಲಿ ಮುಳುಗಿದ್ದ ನನ್ನನು ಪ್ರೀತಿ ಎತ್ತಿಹೆ. ಗಾಯಗೊಂಡ ಈ ಮನಕ್ಕೆ ವಾಕ್ಯದಿ ಸಾಂತ್ವನ ನೀಡಿಹೆ. ಸೋಲಲು ಬಿಡದ ತಂದೆಯು ನೀನೇ, ಕಣ್ಣೀರ್ ಒರೆಸುವ ತಾಯಿಯು ನೀನೇ. ಎಂದೆಂದಿಗೂ ನಿನ್ನನ್ನೇ ಸ್ತುತಿಸುವೆನು, ನೀನೇ ನನ್ನಯ ಉಸಿರು. ಏನನ್ನು ಬರೆಯಲಿ ಪ್ರಭುವೇ, ನಿನ್ನ ಪ್ರೀತಿಯ ವರ್ಣಿಸಲು ಪದಗಳೇ ಸಾಲದು. ಏನನ್ನು ಹಾಡಲಿ ಪ್ರಭುವೇ, ನಿನ್ನ ಕೃಪೆಯಲ್ಲಿ ತೇಲಲು ಈ ಜೀವ ಸಾಲದು. ಯೇಸುವೇ, ನಿನ್ನ ಪ್ರೀತಿಯೇ ನನ್ನ ಹಾಡು. ಕ್ರಿಸ್ತನೇ, ನಿನ್ನ ನಾಮವೇ ನನ್ನ ಜೀವ.
ನೋವು ನಲಿವುಗಳನ್ನು ನಾನೀಡುವೆ. ಈ ಧರೆಯ ಒಡಲಾಳದಲ್ಲಿ ಬೆಳೆದಂತಹ ಫಲವು ಪುಷ್ಪಗಳನ್ನು ನಾನೀಡುವೆ. ಈ ನನ್ನ ಮನದಾಳದಲ್ಲಿ ಇದ್ದಂತಹ ನೋವು ನಲಿವುಗಳನ್ನು ನಾನೀಡುವೆ. ಈ ಧರೆಯ ಒಡಲಾಳದಲ್ಲಿ ಬೆಳೆದಂತಹ ಫಲವು ಪುಷ್ಪಗಳನ್ನು ನಾನೀಡುವೆ. ಹೇ ದೇವನೇ, ಈ ಕಾಣಿಕೆ ನಿನ್ನ ಪಾದಕ್ಕೆ ಸಮರ್ಪಣೆ. ಪ್ರಭು ಯೇಸುವೆ, ನನ್ನ ತಂದೆಯೇ, ನಿನಗಾಗಿಯೇ ಈ ಕಾಣಿಕೆ. ಎದೆಯಾಳದಲ್ಲಿ ಅಡಗಿರುವ ದುಃಖ ದುಗುಡಗಳನ್ನು ನಾನೀಡುವೆ. ಈ ಭುವಿಯ ಕಡಲಾಳದಲ್ಲಿ ಹುದುಗಿರುವ ಹವಳ ಮುತ್ತುಗಳನ್ನು ನಾನೀಡುವೆ. ಎದೆಯಾಳದಲ್ಲಿ ಅಡಗಿರುವ ದುಃಖ ದುಗುಡಗಳನ್ನು ನಾನೀಡುವೆ. ಈ ಭುವಿಯ ಕಡಲಾಳದಲ್ಲಿ ಹುದುಗಿರುವ ಹವಳ ಮುತ್ತುಗಳನ್ನು ನಾನೀಡುವೆ. ಪಾದಕ್ಕೆ ಸಮರ್ಪಣೆ. ಪ್ರಭು ಯೇಸುವೆ, ನನ್ನ ತಂದೆಯೇ, ನಿನಗಾಗಿಯೇ ಈ ಕಾಣಿಕೆ. ನಮ್ಮ ಪಾಪಕ್ಕಾಗಿ ನೀನು ಪ್ರಾಣ ನೀಡಿದೆ. ತ್ಯಾಗಕ್ಕಾಗಿ ನನ್ನನೇ ನಾನೀ